ಈ ಕಾಲಾರಾಮ್ ಮಂದಿರದ ಬಗ್ಗೆ ಹೇಳ್ತಾ ಇದ್ದೇನೆ. 11 ದಿನಗಳ ಅನುಷ್ಠಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಂದ ಶುರು ಮಾಡಿದ್ರು. ಅಲ್ಲೊಂದು ಪೂಜೆ ಸಲ್ಲಿಸುವ ಮೂಲಕ ಪಂಚವಟಿ ಅಂತ ಕರೀತಾರೆ ಅದನ್ನು. 5 ಮರಗಳ ಒಟ್ಟಿಗೆ ಇರುವಂಥ ಜಾಗ. ಅಲ್ಲಿಂದಲೇ ಸೀತಾಪಹರಣ, 5 ಆಲದ ಮರಗಳ ಒಟ್ಟಿಗೆ ಇರುವಂಥ ಜಾಗ ಪಂಚವಟಿ. ಅಲ್ಲಿಂದಲೇ ಸೀತಾಪಹರಣ ಆಗಿದ್ದು ಅನ್ನೋದು ಪ್ರತೀತಿ. ಈ ಬಹಳ ಜನ ಹೇಳ್ತಾರೆ ರಾಮಾಯಣ ಕಾಲ್ಪನಿಕ, ರಾಮ ಕಾಲ್ಪನಿಕ. ಅದು ಹೌದು ಅನ್ನೋದಾದರೆ ವಾಲ್ಮೀಕಿ ಅಂಥ ಕಥೆಗಾರ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ ರೀ. ಅಂದರೆ ಅಯೋಧ್ಯ ಅನ್ನುವಂಥ ಒಂದು ಊರು, ರಾಮ ಅನ್ನುವಂಥ ಒಂದು ಪಾತ್ರ ಅಂತ ಹೇಳಿ ಪಾತ್ರ, ಆ ಪಾತ್ರದ ಹಿಂದಿನ 61 ತಲೆಮಾರುಗಳ ಲಿಸ್ಟ್ ಬರೀತಾನೆ ವಾಲ್ಮೀಕಿ. 61 ತಲೆಮಾರುಗಳು. ಇಕ್ಷ್ವಾಕು ವಂಶ, ಋಷಭನಾಥ ತೀರ್ಥಂಕರರಿಂದ, ಅಂದರೆ ಜೈನರ ಮೊದಲನೇ ತೀರ್ಥಂಕರರಿಂದ ಶುರುವಾದಂಥ ವಂಶ. ಆ ವಂಶದ ಇಂತಿಷ್ಟನೇ ತಲೆಮಾರಿನಲ್ಲಿ ರಾಮ, ಮುಂದೆ ಅದೇ ವಂಶ ಮುಂದುವರೆದು ಗೌತಮ ಬುದ್ಧ ಹುಟ್ಟದು, ಅದೇ ವಂಶ. ಇದು ಕಲ್ಪನೆನ, ಅಂದರೆ ರಾಮ ಹುಟ್ಟಿದ ತಿಥಿ ನಕ್ಷತ್ರ ಆ ಸಮಯದಲ್ಲಿ ಪ್ಲಾನಿಟರಿ ಅಲೈನ್ಮೆಂಟ್ ಹೆಂಗಿತ್ತು ಅಂತ ಬರೀತಾನೆ ವಾಲ್ಮೀಕಿ. ಯಾವ್ಯಾವ ನಕ್ಷತ್ರಗಳು ಎಲ್ಲೆಲ್ಲಿದ್ದವು ಅಂತ ಅದರ ಆಧಾರದ ಮೇಲೆ ಕಾಲಗಣನೆ ಮಾಡ್ತಾರೆ ಇವತ್ತಿನ ವಿಜ್ಞಾನಿಗಳು. ಈ ಪ್ಲಾನಿಟರಿ ಅಲೈನ್ಮೆಂಟ್ ಯಾವಾಗಿತ್ತು ಅಂತ. 6000 ವರ್ಷಗಳ ಹಿಂದೆ ರಾಮನ ಕಾಲಗಣನೆ ಸಿಗುತ್ತೆ ಅಂತ. ಆವಾಗಿತ್ತು ಹೀಗೆ ಆ ತಿಥಿ ನಕ್ಷತ್ರಗಳು ಹಾಗೆ ಬಂದಿದ್ವು ಅಂತ. ಇರಲಿ, ಈ ಅಯೋಧ್ಯೆಗೆ ಹೋದರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ರಾಮನಿಗೆ ಸಂಬಂಧಿಸಿದಂಥ ಸ್ಥಳ ಐತಿಹ್ಯಗಳಿದ್ದಾವೆ. ಉದಾಹರಣೆಗೆ ನಂದಿಗ್ರಾಮ ಅಂತ, ಅಯೋಧ್ಯೆಯಿಂದ ಒಂದು 20 ಕಿಲೋಮೀಟರ್ ಇರಬೇಕು, ಅಲ್ಲಿಗೆ ಹೋಗಿದ್ದೇನೆ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೊರಟ ನಂತರ ಭರತ ಇರೋದಿಲ್ಲ ಅವಾಗ. ಕೈಕೇಯಿ ಎಷ್ಟು ಮಾಡಿದ್ದು ಭರತನಿಗೋಸ್ಕರ, ಭರತ ರಾಜ ಆಗಬೇಕು ಅಂತ. ಭರತ ಇರಲಿಲ್ಲ, ಹೊರಗಡೆ ಹೋಗಿದ್ದ. ವಾಪಸ್ ಬಂದ ಭರತನಿಗೆ ಆಘಾತ ಆಗಿಬಿಡುತ್ತೆ. ತಂದೆ ತೀರ್ಕೊಂಡಿದ್ದಾನೆ, ಅಣ್ಣ ವನವಾಸಕ್ಕೆ ಹೋಗಿದ್ದಾನೆ, ಅತ್ತಿಗೇನೂ ವನವಾಸಕ್ಕೆ, ಇನ್ನೊಬ್ಬ ಅಣ್ಣನೂ ವನವಾಸಕ್ಕೆ, ಇದೆಲ್ಲವೂ ನನಗೋಸ್ಕರನ ಅಂತ. ರಾಮನ ಹುಡುಕೊಂಡು ಹೋಗ್ತಾನಂತ, ವಾಪಸ್ ಕರ್ಕೊಂಬರ್ತೀನಿ ನಾನು ಅಂತ, ವಾಪಸ್ ಕರ್ಕೊಂಬರ್ತೀನಿ ಅಂತ. ನಿಮಗೆ ಹಿಂದಿ ಬರ್ತಿದ್ರೆ ಕುಮಾರ್ ವಿಶ್ವಾಸ್ ಒಂದು ಕಾರ್ಯಕ್ರಮ ಮಾಡ್ತಾರೆ, ಕವಿ ಕುಮಾರ್ ವಿಶ್ವಾಸ್, ಅಪ್ಪನೇ ಅಪ್ಪನೇ ರಾಮ ಅಂತ ಭಾಳ ಚೆನ್ನಾಗಿ ಮಾಡ್ತಾರೆ. ರಾಮನ ಕಥೆಗಳನ್ನು ಅವ್ರ ಬಾಯಲ್ಲಿ ಕೇಳೋದೇ ಚಂದ ರೀ. ಇವತ್ತಿನ ಕಾಲಘಟ್ಟಕ್ಕೆ ಅದನ್ನು ವಿವರಿಸುವ ರೀತಿ ಇದೆಯಲ್ಲ, ಅಮೇಝಿಂಗ್. ಅದು ನನಗೂ ಬಹಳ ಇಷ್ಟ. ನನಗೆ ಜಾಸ್ತಿ ವಿವರಣೆಗಳಿಗೆ ಬೇಡ. ಕರ್ಕೊಂಬರ್ಬೇಕು ಅಂತ ಹೋದಾಗ ರಾಮ ಹೇಳ್ತಾನೆ, ಇಲ್ಲ, ಮಾತು ಅಂದ್ರೆ ಮಾತು, 14 ವರ್ಷ ಬರಲ್ಲಪ್ಪ ಅಯೋಧ್ಯೆಗೆ ಅಂತ. ಭರತ ಹೇಳೋದು, ನಿನ್ನ ಹೆಸರಿನಲ್ಲಿ ನಾನು ರಾಜ್ಯಭಾರ ಮಾಡ್ತೀನಿ, ನಿನ್ನ ಪಾದುಕೆ ಕೊಡು ನನಗೆ ಅಂತ. ಪಾದುಕೆ ತಗೊಂಡು ತಲೆ ಮೇಲೆ ಇಟ್ಕೊಂಡು ಬರ್ತಾನೆ. ಅಣ್ಣ ಕಾಡಿನಲ್ಲಿರುವಾಗ ನಾನು ಅರಮನೆಯಲ್ಲಿರಲ್ಲ, ನಾನು ರಾಜಧಾನಿಯಲ್ಲಿರಲ್ಲ, ಇಲ್ಲ, ಅಯೋಧ್ಯೆಯ ಹೊರವಲಯದ ನಂದಿಗ್ರಾಮದಲ್ಲಿ ಭರತ ಉಳ್ಕೊಳ್ಳೋದು. ಅಲ್ಲಿ ಭರತನ ಮಂದಿರ ಇದೆ. ಭರತ ಮಲಗ್ತಾ ಇದ್ದದ್ದು ಮತ್ತು ಧ್ಯಾನ ಮಾಡ್ತಾ ಇದ್ದದ್ದು ಭೂಮಿಯಿಂದ 4 ಅಡಿ ಕೆಳಗೆ, ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕು. ಒಂದು ಗುಹೆ ಅಲ್ಲ, ಅದು ಗುಹೆ ಥರ ಇದೆ ಅಷ್ಟೆ. ನಾನು ಇದು ಯಾಕೆ 4 ಅಡಿ ಕೆಳಗೆ ಹಿಂಗೆ ಅಂತ ಕೇಳಿದೆ. ಭರತ ಅನ್ಕೊಂಡಂತೆ, ನನ್ನ ಅಣ್ಣ ನೆಲದ ಮೇಲೆ ಮಲಗ್ತಿದ್ದಾನೆ, ನೆಲದ ಸಮಾನ, ಏನು ಭೂಮಿ ಲೆವೆಲ್ಲಿಗೆ. ನಾನು ಅಣ್ಣನಿಗೆ ಸಮಾನವಾಗಿ ಮಲಗೋದುಂಟಾ? ಮಂಚದ ಮೇಲೆ ಮಲಗೋದು ಬಿಡ್ರಿ, ಅಣ್ಣನಿಗಿಂತ ಎತ್ತರ ಮಲಗ್ದಂಗೆ ಆಯಿತು. ಮಂಚದ ಮೇಲೆ ಮಲಗೋದು ಬಿಟ್ಬಿಡಿ, ಅಣ್ಣನಿಗೆ ಸಮಾನವಾಗಿಯೂ ಮಲಗಬಾರ್ದು ಅಂತ 4 ಅಡಿ ಕೆಳಗಡೆ ಮಲಗ್ತಾ ಇದ್ದಂತೆ ಭರತ. ಇರಲಿ, ಬಟ್ ಅಂದರೆ ಈ ಸಂಸ್ಕೃತಿಗೆ ಮೌಲ್ಯಗಳು ಎಲ್ಲಿಂದ ಬಂದವು ಅಂದರೆ ಇಂಥ ಕಥೆಗಳು, ಇವೇ ಮೌಲ್ಯಗಳು. ಹಾಗೆ ಇಲ್ಲಿಂದ ಸೀತಾಪಹರಣ ಆಯಿತು. ಸೀತೆಯನ್ನು ಹುಡುಕಿಕೊಂಡು ಹೊರಟ ರಾಮ ಲಕ್ಷ್ಮಣರು ಹನುಮಂತನನ್ನು ಭೇಟಿಯಾಗಿದ್ದು. ಕರ್ನಾಟಕಕ್ಕೆ ಬರೋದು ಕಥೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯದಲ್ಲಿ ತುಮಕೂರು, ನಾಮದ ಚಿಲುಮೆ. ಸ್ಥಳ ಪುರಾಣಗಳು, ಐತಿಹ್ಯಗಳು ಬಹಳ ಇದ್ದಾವೆ. ಹೀಗಿದ್ದಾಗ ಇಲ್ಲಿ 1790ರಲ್ಲಿ ಪೇಶ್ವೆ ಸರ್ದಾರ್ ಓಧೇಕಾರ್ ರಾಜ್ಯಭಾರ ಮಾಡ್ತಿರ್ತಾರೆ. ಅವ್ರಿಗೊಂದು ಕನಸು ಬೀಳುತ್ತೆ. ಪಕ್ಕದಲ್ಲಿರುವ ನದಿಯಲ್ಲಿ, ಗೋದಾವರಿ ನದಿ ಹರಿಯುತ್ತೆ, ಗೋದಾವರಿಯಲ್ಲಿ ರಾಮನ ವಿಗ್ರಹ ಇದೆ, ಅದನ್ನು ಹೊರಗೆ ತೆಗೆದು ಮಂದಿರ ಕಟ್ಟಿಸುವಂತ. ಕನಸಿನಂತೆ ಹೋಗಿ ನೋಡಿದ್ರೆ ಅಲ್ಲಿ ಆ್ಯಕ್ಚುಲಿ ವಿಗ್ರಹ ಇತ್ತು, ಕಪ್ಪು ವಿಗ್ರಹ, ಕಾಲಾರಾಮ್, ಕಪ್ಪು ರಾಮ.
ಅದರ ಸುತ್ತಲೂ ಮಂದಿರ ನಿರ್ಮಾಣ ಮಾಡಿಸ್ತಾನೆ ಪೇಶ್ವೆ ಸರ್ದಾರ್ ಓಧೇಕರ್. ಕಪ್ಪು ಕಲ್ಲಿನ ವಿಗ್ರಹ, ಕಪ್ಪು ಕಲ್ಲಿನ ಮಂದಿರ, ಅದಕ್ಕೆ ಕಾಲಾರಾಮ್ ಮಂದಿರ ಅಂತಲೇ ಹೆಸರು ಬಂತು. ಮಹಾರಾಷ್ಟ್ರದಿಂದ ತುಂಬ ನಡ್ಕೋತಾರೆ ಇಲ್ಲಿ. ಇದೇ ಸೇಮ್ ಕಥೆ ಅಲ್ಲಿ ಸೂರಜ್ ಕುಂಡ್ ಅಂತ ಒಂದಿದೆ. ಅಯೋಧ್ಯೆಗೆ ಹೋದರೆ ಮಿಸ್ ಮಾಡಬೇಡಿ ಅದನ್ನು. ದೊಡ್ಡದೊಂದು ಕಲ್ಯಾಣಿ ಅದು. ರಾಮ ಹುಟ್ಟಿದಾಗ ಇಕ್ಷ್ವಾಕು ವಂಶ, ಸೂರ್ಯವಂಶ. ರಾಮನನ್ನು ನೋಡೋದಕ್ಕೆ ಸೂರ್ಯ ತನ್ನ ರಥ ಹತ್ಕೊಂಡು ಬಂದ, 7 ಕುದುರೆಗಳ ರಥ. ಬಾಲರಾಮನನ್ನು ನೋಡಿ ಸೂರ್ಯದೇವ ಅದೆಷ್ಟು ಭಾವಪರವಶನಾಗ್ಬಿಡ್ತಾನಂದ್ರೆ ವಾಪಸ್ ಹೋಗೋದನ್ನು ತನ್ನ ಕರ್ತವ್ಯವನ್ನೇ ಮರೆತುಬಿಟ್ಟ ಆತ. ನೋಡ್ತಾ ಕೂತ್ಕೊಂಡ್ಬಿಟ್ನಂತೆ ದಿನಗಟ್ಟಲೆ, ವಾರಗಟ್ಟಲೆ. ಸೂರ್ಯದೇವ ಅಲ್ಲಿದ್ದಷ್ಟು ಕಾಲ ಕತ್ಲೆ ಆಗಲಿಲ್ಲ. ಆನಂತರ ತನ್ನ ಕರ್ತವ್ಯದ ನೆನಪಾಗುತ್ತೆ. ಇಲ್ಲ ವಾಪಸ್ ಹೋಗ್ತಾನೆ. ಅಲ್ಲೊಂದು ಸಣ್ಣ ಕುಂಡಾಯಿತು, ಸೂರಜ್ ಕುಂಡ್ ಅಂತ. ಅಯೋಧ್ಯೆಯ ರಾಜ ಒಂದು ಸಲ ಬೇಟೆಗೆ ಬಂದ ಸಂದರ್ಭದಲ್ಲಿ ಅವನಿಗೆ ನೀರಡಿಕೆ ಆಗತ್ತೆ. ಅವನಿಗೆ ತೊನ್ನು ರೋಗ ಇತ್ತು. ಸೂರ್ಯ ರಾಮ ಹುಟ್ಟಿದಾಗ ನೋಡೋದಕ್ಕೆ ಬಂದಿದ್ದ ಅನ್ನೋದು ಪುರಾಣದ ಕಥೆ. ಅಯೋಧ್ಯೆಯ ರಾಜ ಅಲ್ಲಿಗೆ ಹೋದಾಗ, ಬೇಟೆ ಆಡೋದಕ್ಕೆ ಹೋದಾಗ ನೀರಡಿಕೆ ಆಯಿತು. ಸೈನಿಕರಿಗೆ ಹೇಳಿದಾಗ ನೀರು ತಂದು ಕೊಟ್ಟರು ಅನ್ನೋದು ಇತಿಹಾಸ. ನೀರು ತಂದು ಕೊಡ್ತಾನೆ. ಆ ನೀರು ಕುಡಿಯುವಾಗ ಮೈ ಮೇಲೆ ಬಿದ್ದಾಗ ಎಷ್ಟು ಜಾಗದಲ್ಲಿ ನೀರು ಬಿದ್ದಿರುತ್ತೋ ಅಷ್ಟು ತೊನ್ನು ಹೋಗ್ಬಿಡ್ತು ಅಂತ ನನ್ನ ಚರ್ಮ ನಾರ್ಮಲ್ ಆಗಿಬಿಡ್ತು. ರಾಜ ಕೇಳ್ತಾನೆ, ಇದು ಎಲ್ಲಿಂದ ತಂದ್ರಿ ನೀರು ಅಂತ. ಆ ಕುಂಡ ತೋರಿಸ್ತಾರೆ ಸೈನಿಕರು. ಅಲ್ಲಿ ಹೋಗಿ ಸ್ನಾನ ಮಾಡಿದಾಗ ಆತನ ಚರ್ಮ ಕಾಯಿಲೆ, ಚರ್ಮ ವ್ಯಾಧಿ ಸರಿಯಾಗ್ಬಿಡ್ತಂತೆ. ರಾಜ ಬಂದು ಅರಮನೆಯಲ್ಲಿ ಮಲಗಿದಾಗ ಅವನಿಗೆ ಕನಸು ಬೀಳುತ್ತೆ, ಸೂರ್ಯದೇವನ ವಿಗ್ರಹ ಇದೆ ಅಲ್ಲಿ, ತೆಗೆದು ಮೂರ್ತಿ ಕಟ್ಟಿಸುವಂತ. ಆವಾಗ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಏನು ಮಾಡಲಿ? ಕನಸಿನಲ್ಲೇ ಕೇಳ್ತಾನಂತೆ ರಾಜ, ದುಡ್ಡಿಲ್ಲ, ಏನು ಮಾಡಲಿ ಅಂತ. ನೀನು ಮೂರ್ತಿ ಹೊರಗೆ ತೆಗಿ, ಮುಂದಿಂದೆಲ್ಲ ನಡೆಯುತ್ತೆ ಅಂತ. ಅಲ್ಲೊಂದು ದೊಡ್ಡ ನಿಧಿ ಸಿಕ್ತು. ಆ ನಿಧಿಯಿಂದ ಅಷ್ಟು ದೇವಸ್ಥಾನವನ್ನು ಕಟ್ಟಿಸ್ತಾ ಅಂತ. ಹಿಂಗೆ ಸ್ಥಳ ಪುರಾಣಗಳ ಐತಿಹ್ಯಗಳ ಬಹಳ ಇದ್ದಾವೆ. ಇರಲಿ, ವಾಪಸ್ ಇಲ್ಲಿಗೆ ಬರೋಣ. 1790ರಲ್ಲಿ ಪೇಶ್ವೆ ಸರ್ದಾರ್ ಓಧೇಕರ್ ಅವರಿಗೆ ಕನಸು ಬೀಳುತ್ತೆ. ಅಲ್ಲೊಂದು ರಾಮನ ವಿಗ್ರಹ ಇದೆ. ಆ ವಿಗ್ರಹವನ್ನು ಹೊರಗೆ ತೆಗೆದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಲ್ಲೊಂದು ದೇವಸ್ಥಾನ ಕಟ್ಟಿಸುವಂಥ ಆ ರೀತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. 32 ಟನ್ ಚಿನ್ನ ಇದರ ಶಿಖರದಲ್ಲಿ ಇತ್ತು ಅನ್ನೋದು ಪ್ರತೀತಿ. ಅಂದರೆ ಹೇಳ್ತಾರೆ 32 ಟನ್ ಚಿನ್ನದಿಂದ ಇದರ ಶಿಖರವನ್ನು ಮಾಡಲಾಗಿತ್ತಂತೆ. ಸರ್ದಾರ್ ಗಂಗರಾವ್ ಓಧೇಕರ್ ಧನ ಸಹಾಯ ಮಾಡ್ತಾರೆ. ಪೂಜೆ ನಡ್ಕೊಂಡು ಬರುತ್ತೆ. 1790ರಲ್ಲಿ ದೇವಸ್ಥಾನ ನಿರ್ಮಾಣ ಆಗೋದು. ಅಲ್ಲಿ ದಲಿತರಿಗೆ ಪ್ರವೇಶ ಇರಲಿಲ್ಲ. ಒಳಗೆ ದಲಿತರನ್ನು ಬಿಡಬೇಕು ಅಂತ 1930ರಲ್ಲಿ ಮಾರ್ಚ್ 2ನೇ ತಾರೀಕು ಅನಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಪ್ರತಿಭಟನೆ ಮಾಡ್ತಾರೆ. 15,000 ದಲಿತರು ಅದನ್ನು ಬೆಂಬಲಿಸ್ತಾರೆ. ಅದರ ಫೋಟೋ ಇದೆ, ಹಳೆ ಫೋಟೋ ಇದೆ, 1930ರಲ್ಲಿ. ಆವಾಗಿನಿಂದ ದಲಿತರಿಗೆ ಅಲ್ಲಿ ಪ್ರವೇಶ ಕೊಡೋದಕ್ಕೆ ಶುರು ಮಾಡಿದ್ರು. ದಲಿತರನ್ನು ಒಳಗೆ ಬಿಡಲಾಯಿತು 1930ರಲ್ಲಿ. ಆವಾಗಿನಿಂದ ಎಲ್ಲರೂ ದೇವಸ್ಥಾನವನ್ನು ಪ್ರವೇಶಿಸ್ತಾರೆ, ಇವತ್ತಿನ ತನಕ ಪ್ರವೇಶಿಸ್ತಾರೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೆಲ ಸ್ವಚ್ಛಗೊಳಿಸುವ ಮೂಲಕ ಸೇವೆ ಮಾಡಿದ್ರು. ಸೇವೆಯೊಂದಿಗೆ ಅವರ ಅನುಷ್ಠಾನ ಶುರುವಾಯಿತು. ಮೊನ್ನೆ ಕರೆ ಕೊಟ್ಟಿದ್ರು ಅವರು 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ದಿವಸ ನೀವು ನಿಮ್ಮ ಸುತ್ತಲಿನ ದೇವಸ್ಥಾನಗಳನ್ನು ಸ್ವಚ್ಛ ಮಾಡ್ಕೊಳ್ಳಿ ಅಂತ. ಆ ಸಂದೇಶದ ಭಾಗವಾಗಿ. ಆ್ಯಂಡ್ ಇಟ್ ಈಸ್ ಅ ವೇ ಆಫ್ ವರ್ಷಿಪ್, ಅಷ್ಟು ಸೇವೆ. ನಾನು ಈಗೊಂದು 2-3 ವರ್ಷದ ಹಿಂದೆ ಪುರಿ ಜಗನ್ನಾಥ ಯಾತ್ರೆಗೆ ಹೋಗಿದ್ದೆ. ಜಗರ್ನಾಟ್ ನೋಡ್ಬೇಕನ್ನು. ಅದು ಬೇರೆಯದೇ, ಡಿಫ್ರೆಂಟ್ ವರ್ಲ್ಡ್ ಅದು. ಆ ರಥಯಾತ್ರೆ ಶುರುವಾಗೋದು ಪುರಿಯ ರಾಜ ರಥಬೀದಿಯನ್ನು ಕಸಗುಡಿಸಿದ ನಂತರ. ರಥಬೀದಿಯ ಕಸ ಗುಡಿಸ್ತಾನೆ ರಾಜ ಬಂದು. ಅದರೊಂದಿಗೆ ಯಾತ್ರೆ ಶುರುವಾಗೋದು. ಏನದರ ಇಂಪಾರ್ಟೆನ್ಸು? ದಟ್ ಈಸ್ ಬೀಯಿಂಗ್ ಹಂಬಲ್. ಸಿಖ್ಖರಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿದೆ. ಗುರುದ್ವಾರಗಳಲ್ಲಿ ಭೋಜನ ವ್ಯವಸ್ಥೆ ಇರುತ್ತಲ್ಲ, ಅವರ ಊಟ ಮಾಡಿದವರು ತಟ್ಟೆಗಳನ್ನು ತೊಳಿತಾ ಇರ್ತಾರೆ. ಆ ತಟ್ಟೆ ತೊಳಿತಾ ಇರುವಂಥವ್ರು
ದೊಡ್ಡ ದೊಡ್ಡ ರಾಜಕಾರಣಿಗಳು, ದೇಶ ವಿದೇಶಗಳಲ್ಲಿ ಸಾವಿರಾರು ಕೋಟಿಯ ಬಿಸ್ನೆಸ್ ಎಂಪೈರ್ನ ಒಡೆಯರು, ಅವರು ಹರಕೆ ಕಟ್ಕೊಂಡಿರ್ತಾರೆ. ವರ್ಷಕ್ಕೊಂದು ದಿವಸ ಇಂಥ ದಿವಸ ಬಂದು ನಾನು ಸೇವೆ ಸಲ್ಲಿಸ್ತೀನಿ ಅಂತ. ಸೇವೆ ಏನು ಅಂದರೆ ಭಕ್ತಾದಿಗಳು ಊಟ ಮಾಡಿದ ತಟ್ಟೆ ತೊಳಿತೀನಿ ನಾನು ಅಂತ. ತಟ್ಟೆ ತೊಳಿತಾರೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಊಟ ಮಾಡಿದ ಎಂಜಲ್ ಎಲೆಗಳನ್ನು ಎತ್ತಿಡುವಂಥದ್ದೇ ಸೇವೆ. ಮತ್ತು ಕೆಲವು ಕಡೆಗಳಲ್ಲಿ ಹೊರಗಡೆ ಚಪ್ಪಲಿಯನ್ನು ಜೋಡಿಸಿಡುವಂಥ ಸೇವೆ. ಅದೇನೆಂದರೆ, ನನ್ನ ಹುದ್ದೆ ದೊಡ್ಡದಿರಬಹುದು, ನಾನು ಸಾವಿರಾರು ಕೋಟಿಯ ಒಡೆಯನಾಗಿರಬಹುದು, ನನಗೆ ಸಮಾಜದಲ್ಲಿ ಮಾನ ಪ್ರಾಣ ಮರ್ಯಾದೆಗಳು ತುಂಬಿ ತುಳುಕ್ತಾ ಇರಬಹುದು, ಆದರೆ ನನ್ನ ಅಸ್ತಿತ್ವ ಇದಕ್ಕಿಂತ ದೊಡ್ಡದಲ್ಲ ಅಂತ ತೋರಿಸ್ದಂಗೆ ಅದು. ದ್ಯಾಟ್ ಈಸ್ ಹೌ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಈ ನಮ್ಮ ಇತ್ತೀಚೆಗೆ ಕೆಲವು ಆಧ್ಯಾತ್ಮಿಕ ಗುರುಗಳು ಹುಟ್ಕೊಂಡಿದ್ದಾರೆ. ಅವರು ಕೋರ್ಸ್ಗಳನ್ನು ಮಾಡ್ತಾರೆ ಅವರು. ಆ ಕೋರ್ಸ್ನಲ್ಲಿ ಒಂದು ಟಾಸ್ಕ್ ಇರುತ್ತೆ. ಕೆಲವೊಂದಷ್ಟು ದಿವಸ ಬಿಡ್ತಾರೆ ಕೋರ್ಸ್ ಮಾಡೋದಕ್ಕೆ ಬಂದವ್ರನ್ನ. ನಾನು ದೊಡ್ಡ ದೊಡ್ಡ ವಿದೇಶಿಗರನ್ನು ನೋಡಿದ್ದೀನಿ. 3 ದಿವಸ 5 ದಿವಸ 7 ದಿವಸ ಹೀಗೆ ಭಿಕ್ಷೆ ಬೇಡಬೇಕು ಅಂತ. ₹1 ದುಡ್ಡು ಕೊಡಲ್ಲ, ಭಿಕ್ಷೆ ಬೇಡಿ ಅಂತ. ನಿನ್ನ ಅಷ್ಟು ಅಹಂಕಾರ ಪಾತಾಳಕ್ಕೆ ಇಳಿದು ಹೋಗ್ಬೇಕು. ಆಮೇಲೆ ಬಾಯಲ್ಲಿ ಧ್ಯಾನ ಮಾಡೋದಕ್ಕೆ, ಧ್ಯಾನ ಕಲಿಸ್ತೀನಿ ನಾನು ಅಂತ. ಇಟ್ ಹ್ಯಾಸ್ ಹ್ಯಾಪನ್ಡ್. ಭಿಕ್ಷೆ ಬೇಡ್ಕೊಂಬ ಅಂತ. ಇರಲಿ, ಕತೆ ಎಲ್ಲಿಂದ ಎಲ್ಲಿಗೆ ಹೋಗೋದು ಬೇಡ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಮೂಲಕ ಅನುಷ್ಠಾನವನ್ನು ಆರಂಭಿಸಿದರು ಮತ್ತು ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ 17,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿತವಾಗಿರುವ 22 ಕಿಲೋಮೀಟರ್ನ ಅಟಲ್ ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ್ರು. ನಿಮ್ಗೊಂದು ಟೈಮ್ ಲೈನ್ ಹೇಳಬೇಕಂದ್ರೆ, ಮಧ್ಯಾಹ್ನ 12:15 ಪ್ರಧಾನಿ ನರೇಂದ್ರ ಮೋದಿ ನಾಸಿಕ್ಗೆ ಬಂದರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರನ್ನು ರಿಸೀವ್ ಮಾಡಿಕೊಂಡ್ರು. 12:24 ನಾಸಿಕ್ನ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಪುಷ್ಪ ನಮನ ಹಾಕಿದ್ರು. ಅಜಿತ್ ಪವಾರ್ ಇದ್ದರು, ಏಕನಾಥ್ ಶಿಂಧೆ ಇದ್ದರು, ದೇವೇಂದ್ರ ಫಡ್ನವೀಸ್ ಇದ್ದರು. ಮತ್ತು ಅದು ಹೋದ್ರೆ ಮಹಾರಾಷ್ಟ್ರ ಸ್ಟೇಟ್ ಪಾಲಿಟಿಕ್ಸ್ ಹೇಳ್ತಾ ಹೋಗ್ತೀನಿ, ಬೇಡ. ಅಲ್ಲಿ ಆ 3 ಜನ ಇದ್ದರು ಅಷ್ಟೇ. 12:24 ನಾಸಿಕ್ನ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಪುಷ್ಪ ನಮನ ಮಾಡಿದ್ರು. 12:40 ನಾಸಿಕ್ನ ಮಿರ್ಚಿ ಸರ್ಕಲ್ನಿಂದ 2 ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು. ಫಡ್ನವೀಸ್, ಏಕನಾಥ್ ಶಿಂಧೆ, ಅಜಿತ್ ಪವಾರ್ 3 ಜನ ಪ್ರಧಾನಮಂತ್ರಿಗಳ ಜೊತೆಗಿದ್ದರು. 1:15 ಸಂತ ಜನಾರ್ದನ ಸ್ವಾಮಿ ಮಹಾರಾಜ್ ಚೌಕ್ನಲ್ಲಿ ಮುಕ್ತಾಯ ಆಯಿತು ರೋಡ್ ಶೋ. 1:25 ಆ ಕಾಲಾರಾಮ್ ಮಂದಿರಕ್ಕೆ ಬಂದರು. ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ಅದೇ ಸಂದರ್ಭದಲ್ಲಿ ಭಕ್ತರು ಒಂದು ವಿಶೇಷ ಭಜನಾ ಕಾರ್ಯಕ್ರಮವನ್ನು ಮಾಡಿದ್ರು. ಈ ಮೋದಿಯ ಕಾಲಾರಾಮ್ ಮಂದಿರದ ನೆಲ ಒರೆಸಿದ್ರು ಅನ್ನೋದನ್ನು ನಾನು ನೋಡ್ತಾ ಇದ್ದೆ. ಕೆಲವರು ಸೇವೆ ಅಂದರು, ಇನ್ನು ಕೆಲವರು ಶ್ರಮದಾನ ಅಂದರು, ಮತ್ತು ಕೆಲವರು 22ನೇ ತಾರೀಕು ದೇವಸ್ಥಾನವನ್ನು ಸ್ವಚ್ಛ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರಲ್ಲ, ಅದರ ಭಾಗವಾಗಿ ತಾವೇ ಮಾಡಿದ್ರು ಅಂತ. ಈ ಕಾಂಗ್ರೆಸ್ಸಿನ ಕೆಲವರು ಹೇಳಿದ್ರು ನೌಟಂಕಿ ನಾಟಕ, ಆ ರೀತಿಯಾದಂಥ ಪ್ರತಿಕ್ರಿಯೆಗಳು. ಬಟ್ ಫಾರ್ ಮೀ ಅಂದರೆ, ದೇವಸ್ಥಾನಗಳಲ್ಲಿ ಈ ರೀತಿಯ ಸೇವೆ ನಿನ್ನ ಅಹಂಕಾರ ಇಳಿದು ಹೋಗಲಿ ಅನ್ನೋ ಕಾರಣಕ್ಕಿರುತ್ತೆ ಅಂತ ನನ್ನ ನಂಬಿಕೆ. 2:05 ನಾಸಿಕ್ನ ಗೋದಾವರಿ ನದಿ ತಟದ ರಾಮಕುಂಡಕ್ಕೆ ಬಂದರು. ಮಹಾರಾಷ್ಟ್ರ ಮಾದರಿಯ ಪೇಟ ತೊಡಿಸಿ ಪ್ರಧಾನಮಂತ್ರಿಗಳನ್ನು ಸ್ವಾಗತಿಸಲಾಯಿತು. ರಾಮಕುಂಡದಲ್ಲಿ ಜಲಪೂಜೆ ನೆರವೇರಿಸಿದರು. 2:20 ನಾಸಿಕ್ನ 27ನೇ ರಾಷ್ಟ್ರೀಯ ಯುವ ಉತ್ಸವದಲ್ಲಿ ಭಾಗಿಯಾದರು. ಪ್ರಧಾನಮಂತ್ರಿಗಳಿಗೆ ಇದು ಟಿಪಿಕಲ್ ಮಹಾರಾಷ್ಟ್ರೀಯನ್ ಪೇಶ್ವಾ ಟೋಪಿ ಅದು. ಅದನ್ನು ತೊಡಿಸಿ ಪ್ರಧಾನಮಂತ್ರಿಗಳನ್ನು ಸ್ವಾಗತಿಸಲಾಯಿತು. ಮಧ್ಯಾಹ್ನ 3:30 ಮುಂಬೈಗೆ ಬಂದು ಅಟಲ್ ಸೇತುವೆಯನ್ನು ಉದ್ಘಾಟಿಸಿದರು. 17,000 ಕೋಟಿ 22 ಕಿಲೋಮೀಟರ್ ಉದ್ದ ಇದು. ಸಂಜೆ 4 ಗಂಟೆ ನವಿ ಮುಂಬೈನಲ್ಲಿ ಒಂದು ರೋಡ್ ಶೋ ಮಾಡಿದ್ರು. 4:40 ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು. 30,500 ಕೋಟಿ ರೂಪಾಯಿಯ ಯೋಜನೆಗಳ ಉದ್ಘಾಟನೆಗಳು, ಶಂಕುಸ್ಥಾಪನೆಗಳನ್ನು ಮಾಡಿದ್ರು. 30,500 ಕೋಟಿ ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.